ಈಗ ರೊಬೋಟಿಕ್ ಸರ್ಜರೀಸ್ ಅಂತ ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ರೋಗಿಗಳಿಗೆ ಅನುಕೂಲ ಆಗ್ತಾ ಇದೆ ಈ ಟೆಕ್ನಾಲಜಿಗಳಿಂದ? ಕರೆಕ್ಟ್ ಸೆಲೆಕ್ಷನ್ ಪೇಷಂಟ್ ಜೊತೆಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮುಂಚೆ ನಾವು ದೊಡ್ಡ ದೊಡ್ಡ ಆಪರೇಷನ್ ಮಾಡುವಾಗ 2 ವಾರ ಪೇಷಂಟ್ ಹಾಸ್ಪಿಟಲ್ ಒಳಗೆ ಇರ್ಬೇಕಾಗಿತ್ತು. ಅದಾಗಿದ್ಮೇಲೆ ವಾಪಸ್ ಕೆಲಸ ಹೋಗೋಕ್ ಆಗಲ್ಲ. ತುಂಬಾ ಕಷ್ಟ, ನೋವು ತುಂಬಾ ಜಾಸ್ತಿ ಇರುತ್ತೆ, ಫಂಕ್ಷನಾಲಿಟಿ ತುಂಬಾ ಕಮ್ಮಿ ಇರುತ್ತೆ. ಈಗ ಹೊಸ ಹೊಸ ಟೆಕ್ನಾಲಜಿ ಜೊತೆಗೆ, ರೊಬೋಟಿಕ್ ಸರ್ಜರಿ ಜೊತೆಗೆ, ಅಡ್ವಾನ್ಸ್ ಎಂಡೋಸ್ಕೋಪಿ ಜೊತೆಗೆ ಆ, ನೋವು ತುಂಬಾ ಕಮ್ಮಿ ಇರುತ್ತೆ. ಹಾಸ್ಪಿಟಲ್ಸ್ಗೆ ಯೂಶಲಿ 2 to 3 days ಗಿಂತ ಜಾಸ್ತಿ ಇರಲ್ಲ. ಕ್ಯಾನ್ಸರ್ ಬರಲೇಬಾರದು ಅಥವಾ ಬರದೇ ಹೋಗದ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು? ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕೆನ್ ಕಾಸ್ ಕ್ಯಾನ್ಸರ್. ಅರ್ಥ ಏನಂತ, ಎಲ್ಲದು ಕ್ಯಾನ್ಸರ್ ರಿಸ್ಕ್ ಝೀರೋ ಮಾಡೋಕೆ ಏನು ಪಾಸಿಬಿಲಿಟಿನೇ ಇಲ್ಲ. ತುಂಬಾ ಪೇಷಂಟ್ ಬಂದು ಕೇಳ್ತಾರೆ, ಸರ್ಜರಿ ರೋಬೋಟಿಕ್ ಮಾಡ್ಬೇಕು ಸರ್, ಸರ್ಜರಿ ರೋಬೋಟಿಕ್ ಮಾಡ್ಲಿ. ಇದು ಎಲ್ಲರಿಗೂ ಗೊತ್ತಾಗ್ಬೇಕು. ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಇದೆ, ಅದ್ರೊಳಗೆ ರೋಬೋಟಿಕ್ ಮಾಡ್ಬೇಕು. ಸ್ಪೆಸಿಫಿಕ್ ಪೇಷಂಟ್ಸ್ ಇದೆ, ರೋಬೋಟಿಕ್ ಸರ್ಜರಿ ಬೇಕಾಗ್ಬೋದು. ಎಲ್ಲರಿಗೂ ಯಾವ ಕ್ಯಾನ್ಸರ್ಗೂ ರೋಬೋಟಿಕ್ ಬೇಕೇ ಬೇಕಂತ ಆತರ ಏನೂ ಇಲ್ಲ. ಸ್ವಲ್ಪ ಜನರಿಗೆ ರೋಬೋಟ್ ಆಗಲ್ಲ, ಸ್ವಲ್ಪ ಕ್ಯಾನ್ಸರ್ಗೆ ಓಪನ್ ಮಾಡ್ಲೇಬೇಕು, ಸ್ವಲ್ಪ ಕ್ಯಾನ್ಸರ್ ಒಳಗೆ ಲ್ಯಾಪ್ರೋಸ್ಕೋಪಿಕ್ ಬೆಟರ್ ಇರುತ್ತೆ. ಸೊ ವೆರಿ ವೆರಿ ಡಿಪೆಂಡೆಂಟ್, ಕೇಸ್ ಬೈ ಕೇಸ್ ನಾವು ಚೂಸ್ ಮಾಡ್ಬೇಕು. ಸ್ವಲ್ಪ ಕ್ಯಾನ್ಸರ್ಗೆ, ಸ್ವಲ್ಪ ಪೇಷಂಟಿಗೆ ರೋಬೋಟ್ ತುಂಬಾ ಹೆಲ್ಪ್ ಆಗುತ್ತೆ. ಯಂಗ್ ಏಜ್ ಬರುವಾಗ ಕೊಲೊರೆಕ್ಟಲ್ ಕ್ಯಾನ್ಸರ್ ತುಂಬಾ ಅಗ್ರೆಸಿವ್ ಇರುತ್ತೆ, ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಟ್ರೀಟ್ಮೆಂಟ್ ಜಾಸ್ತಿ ರೆಸ್ಪಾನ್ಸ್ ಇರಲ್ಲ, ಔಟ್ಕಮ್ಸ್ ತುಂಬಾ ತುಂಬಾ ಕೆಟ್ಟಿರುತ್ತೆ ಯಂಗ್ ಏಜ್ ಬರುವಾಗ.